ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಈ ರೀತಿ ಮಾಡೋದ್ರಿಂದ ನಾನು ಅತಿ ಮುಖ್ಯವಾದ ಸಂದೇಶಗಳು ಕೊಡೋಕ್ಕೆ ಈ ಚಾನಲ್ ಮಾಡಿದ್ದೀನಿ. ಯಾವುದೇ ರೀತಿಯ ಮನೋರಂಜನೆಗಲ್ಲ. ಒಂದು ಸಹಾಯ ಮಾಡೋಕ್ಕೆ ಹೋಗಿ ಒಬ್ಬರಿಗೆ ಏನೋ ನಂತ ದುಡ್ಡಿದೆ ಅಂಥೇಳಿ ಫೋನ್ಪೇ ಮಾಡೋಕ್ಕೆ ಹೋಗಿ ಒಂದು ಒಳ್ಳೆ ರಾಜಸ್ಥಾನ್ ಕಡೆ ಒಂದು ಕೇಸ್ಗೆ ಚಿಕ್ಕಲಿಸ್ಕೊಂಡು ತಿಂಗಳಿಗೆ ಒಂದ್ಸಲಿ ರಾಜಸ್ಥಾನ್ಗೆ ಹೋಗೋ ರೀತಿಯಲ್ಲಿ ತೊಂದರೆಯಲ್ಲಿ ಬೀಳ್ತಿರೋದು ಒಂದು ಕೇಸ್. ಈ ವಿಡಿಯೋದಲ್ಲಿ ಸಹಾಯ ಮಾಡೋಕ್ಕೆ ಹೋಗು ಬರೀ ಫೋನ್ಪೇ ಮಾಡೋಕ್ಕೆ ಹೋಗಿ ಇದೇನು ಯಾರೋ ಕೇಳಿ ಸರ್ ಒಂದು ಫೋನ್ಪೇ ಮಾಡಿ ಅಂತ ಹೇಳಿ ಗೊತ್ತು ಗುರಿ ಇಲ್ಲದೆ ಒಂದು ನಂಬರ್ಗೆ ಫೋನ್ಪೇ ಮಾಡಿರೋದ್ರಿಂದ ಅವನಿಗೆ ಇವತ್ತು ತಿಂಗಳಿಗೊಮ್ಮೆ ಕೋರ್ಟು ಕಚೇರಿಗೆ 13 ದಿನ ಜೈಲಲ್ಲಿದ್ದು ಬಂದು ಕೋರ್ಟು ಕಚೇರಿಯಿಂದ ಓಡಾಡ್ತಾ ಇದ್ದೇನೆ. ಈ ಒಂದು ಕೇಸು. ಎರಡನೇದಾಗಿ ಒಬ್ಬ ಮಹಿಳೆ ತನ್ನ ಸ್ನೇಹಿತರ ಮಹಿಳೆ ಜೊತೆ ಹುಡುಗಿ ಜೊತೆ ಇಬ್ಬರು ಫ್ರೆಂಡ್ಸ್ ಮದುವೆಗಳಾಗಿ ಸುಮಾರು 28-30 ವರ್ಷ ಆಗಿರುತ್ತೆ. ಇಬ್ಬರು ಕ್ಲೋಸ್ ಫ್ರೆಂಡ್ಸ್, 1ನೇ ಕ್ಲಾಸಿಂದ ಓದಿರ್ತಾರೆ. ಒಂದು ಹುಡುಗಿ ಏನಾಗುತ್ತೆ ಅಂದರೆ ಮನೆ ಕಡೆ ತೊಂದರೆಗಳಾಗಿ ದೊಡ್ಡ ಸಮಸ್ಯೆಗಳಾಗ್ತಾ ಇರ್ತವೆ ಗಂಡನ ಕಡೆಯಿಂದ ಮತ್ತು ಅಪ್ಪ ಅಮ್ಮನ ಕಡೆಯಿಂದ. ಆ ಹುಡುಗಿ ಒಂದು ಸುಸೈಡ್ ಮಾಡ್ಕೊಳ್ಳೋ ರೇಂಜ್ಗೆ ಹೋಗ್ತಾ ಇರ್ತಾಳೆ. ಹಾಗಾಗಿ ಆ ಹುಡುಗಿಯ ಫ್ರೆಂಡಿಗೆ ಸಂಪರ್ಕದಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ. ಹುಡುಗಿ ನನ್ನ ಫ್ರೆಂಡ್ ಎಲ್ಲ ಅಂತ ಸಹಾಯ ಮಾಡ್ತಾ ಇರ್ತಾಳೆ ಅಷ್ಟೇ. ಸಹಾಯ ಮಾಡೋದ್ರಿಂದ ಆ ಹುಡುಗಿ ಇವತ್ತು ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟು ಈ ಒಳ್ಳೆ ಹುಡುಗಿಗೆ ಸಹಾಯ ಮಾಡಿದಾರಲ್ವ ಆ ಮಹಿಳೆಗೆ ದೆವ್ವಾಗಿ ಕಾಡಿಸ್ತಾನಿದ್ದಾಳೆ, ಪೀಡಿಸ್ತಾನಿದ್ದಾಳೆ. ಇವತ್ತಿಗೆ ಸುಮಾರು 5-6 ವರ್ಷ ಆದ್ರೂ ಕಾಡಿಸ್ತಾನಿದ್ದಾಳೆ, ಪೀಡಿಸ್ತಾನಿದ್ದಾಳೆ. ಹಾಗಾಗಿ ಸಹಾಯ ಮಾಡೋಕ್ಕೆ ಹೋಗಿ ಒಂದು 13 ದಿನ ಜೈಲಲ್ಲಿ, ತಿಂಗಳಿಗೊಂದ್ಸಲಿ ಸ್ಟೇಷನ್ ಅಂತ ಒಂದು ಕೇಸು. ಅದರ ಜೊತೆಯಲ್ಲಿ ಇಬ್ಬರು ಮಹಿಳೆಯರು ಮದುವೆಗಳಾಗಿದ್ದಾರೆ. ಒಂದು ಮಹಿಳೆ ಕಷ್ಟ ಸುಖ ಹೇಳ್ಕೊಂಡು ಇನ್ನೊಬ್ಬ ಒಳ್ಳೆ ಚೆನ್ನಾಗಿರೋ ಮಹಿಳೆ ಹತ್ರ ಬರ್ತಾಳೆ. ಚೆನ್ನಾಗಿರೋ ಮಹಿಳೆ ನನ್ನ ಫ್ರೆಂಡೇ ಎಲ್ಲ ಒಂದು ಸಹಾಯ ಮಾತಾಡ್ತಾ ಇರೋದ್ರಿಂದ ಇವತ್ತು ಆ ಸತ್ತೋಗಿರೋ ಮಹಿಳೆ ಇವ್ರಿಗೆ ದೆವ್ವ ಆಗಿ ಕಾಡಿಸ್ತಾ ಇದ್ದಾಳೆ. ಆ ಕಾಡಿಸೋ ಸ್ಟೇಜ್ ಎಲ್ಲಿವರೆಗೂ ಹೋಗಿ ಅಂದರೆ ಗಂಡ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ಟ, ಮಕ್ಕಳು ದಿಕ್ಪಾಲಾಗ್ಬಿಟ್ಟಿದ್ದಾರೆ. ಇದು ಸುದ್ದಿ. ಈ ಸುದ್ದಿ ಹೇಳೋ ಸಂಪೂರ್ಣವಾಗಿ ಕೊನೆ ತನಕ ಕೇಳಿ ಸ್ನೇಹಿತರೆ. ಈಗ ಸುದ್ದಿಗೆ ಬಂದರೆ ಏನು ಗೊತ್ತಾ, ಬೆಂಗಳೂರಲ್ಲಿ ನನ್ನ ಸ್ನೇಹಿತ ಗಂಗಶಿವ ಅಂಥೇಳಿ ಅವನು ಸಂಜೆ ಯಾವಾಗವಾಗ ಒಂದು ಕಾಫಿ ಟೀ ಕುಡಿಯೋಕ್ಕೆ ಹೋಗ್ತಿರ್ತಾನೆ ರಾಜಾಜಿನಗರದಲ್ಲಿ. ಡೈಲಿ ಹೋಗ್ತಾ ಇರೋದ್ರಿಂದ ಒಂದು ಟೀ ಸ್ಟಾಲವನ್ನು ಪರಿಚಯ ಮಾಡಿಕೊಂಡು ಏನು ಸರ್ ಹಾಕಿ ಸರ್ ಅಂಥೇಳಿ, ಸರ್ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ, ನಿಮ್ಮ ಹತ್ರ ಫೋನ್ಪೇನಲ್ಲಿ ಕ್ಯಾಶ್ ಇದ್ದರೆ ನಾನು ನಿಮ್ಗೆ ಅಮೌಂಟ್ ಕೊಡ್ತೀನಿ, ಒಂದು 5,000 ಹಾಕಿ ಸರ್ ಅಂಥೇಳಿ ಕೇಳ್ತಾನೆ. ಅಷ್ಟೇ ಅಲ್ಲಪ್ಪ ಕೂಡ ನಾನು ಡ್ರಾ ಮಾಡ್ಕೋಬೇಕು ಮನೇಲಿ ಖರ್ಚು ಮಾಡೋಕ್ಕೆ ಅಂಥೇಳಿ ಇವನು ರಿಕ್ವೆಸ್ಟ್ ಬೇರೆ ಮಾಡ್ತಾನಲ್ವ, ಹಾಕ್ತಾನೆ ಅಮೌಂಟು. ಹಾಕ್ತಿರ್ತಾನೆ. ಇವನು ಹೋದಾಗೆಲ್ಲ ಸರ್ ಕ್ಯಾಶ್ ಇದೆಯಾ ಪ್ಲೀಸ್ ಸರ್ ಅಂಥೇಳಿ ಒಂದು ನಂಬರ್ ಕೊಡ್ತಾನೆ, ಹಾಕ್ತಾ ಇರ್ತಾನೆ. ಇವನು ಒಂದು 6 ಸಲ ಅವನಿಗೆ 5,000 ಹಾಕಿರ್ತಾನೆ, 5,000 ಹಾಕ್ಸ್ತಾನೆ. ಕಾಲಕ್ರಮೇಣ ಅವನಿಗೆ ಹಂಗೆ ಹೋಟ್ಲಿಗೆ ಹೋಗ್ತಾ ಇರ್ತಾನೆ. ಅವನೇನು ಮಾಮೂಲಿಯಾಗಿ ವ್ಯಾಪಾರ ಮಾಡ್ಕೊಳ್ತಾ ಇರ್ತಾನೆ. ಅವ್ನ ಪಾಡಿಗೆ ಅವ್ನು ಜೀವನ ಮಾಡ್ತಿರ್ತಾನೆ. ನನ್ನ ಫ್ರೆಂಡ್ ಬಂದುಬಿಟ್ಟು ENC ಇಂಜಿನಿಯರಿಂಗ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸಲ್ಲಿ ಒಂದು ಒಳ್ಳೆ ಜಾಬ್ ಮಾಡ್ತಿರ್ತಾನೆ. ಅವನಿಗೆ 1,20,000 ಪೇಮೆಂಟ್ ಇದೆ. ಇಬ್ಬರು ಮಕ್ಕಳು. ಇವನಿಗೆ ಒಂದು 35 ವರ್ಷ ವಯಸ್ಸಾಗಿದೆ. ಈಗ ಈ ರೀತಿ ಫ್ಯಾಮಿಲಿಯನ್ನು ಹೊಂದಿರುವಂಥ ನಮ್ಮ ಸ್ನೇಹಿತ ಏನು ಮಾಡ್ತಾನೆ, 6 ಸಲ ಅಮೌಂಟ್ ಹಾಕಿರ್ತಾನಲ್ವ. ಕೆಲವು ದಿನಗಳ ನಂತರ ಇವನಿಗೆ ಪೊಲೀಸ್ ಇಲಾಖೆ ರಾಜಸ್ಥಾನ್ ಕಡೆಯಿಂದ ಒಂದು ಕರೆ ಬರುತ್ತೆ. ಹಲೋ, ನೀವು ಯಾರು ಇದು ನಂಬರ್ ಕೌನ್ ಹೋ ಕಿಸ್ಕಾ ನಂಬರ್ ಅಂತ ಕಾಲ್ ಬರುತ್ತೆ. ಕ್ಯೂ ಅಂತ ಕೇಳಿದಾಗ, ನೀವು ಯಾಕೆ ಇವನಿಗೆ ಉಗ್ರವಾದಿ, ರ್ಯಾಡಿಕಲ್ ಇವನಿಗೆ ಅಮೌಂಟ್ ಹಾಕಿದ್ದೀರಾ, ನೀವು ಇವನಿಂದ ಏನು ಸಹಾಯ ಪಡೆದಿದ್ದೀರಾ, ನಿಮಗೂ ಅವ್ನಿಗೆ ಏನು ಸಂಬಂಧ ಇದೆ, ನೀವು ಬೆಂಗಳೂರಲ್ಲಿ ಇವನು ಸಹಾಯ ಮಾಡಿಕೊಂಡು ಅಲ್ಲಿ ಯಾರು ಟಾರ್ಗೆಟ್ ಇಟ್ಟಿದ್ದೀರಾ, ಯಾರ್ಯಾರಿಗೆ ಏನಾದರೂ ಸ್ಕೆಚ್ ಹಾಕ್ಸಿದ್ದೀರಾ, ಇಲ್ಲ ಇವನಿಗೆ ಯಾಕೆ ನೀವು ಹಫ್ತಾ ಕೊಟ್ಟಿದ್ದೀರಾ, ಯಾಕೆ ಕೊಟ್ಟಿದ್ದೀರಾ? ಹಫ್ತಾ ಅಂದರೆ ಸಾಯಿಸೋಕ್ಕೆ ಕೊಡುವಂಥ ದುಡ್ಡನ್ನು ಹಿಂದಿನಲ್ಲಿ ಹಫ್ತಾ ಅಂತಾರೆ. ಯಾಕೆ ನೀವು ಯಾರಿಗೆ ಸಾಯಿಸಿ ಅಂತ ಇವನಿಗೆ ಹಫ್ತಾ 30,000 ರೂಪಾಯಿ ನೀವು ಹಾಕಿದ್ದೀರ? ಸರ್ ಹಾಗಲ್ಲ ಸರ್, ಇವನು ಹೋಟ್ಲವನು ನಾನು ಟೀ ಕುಡಿಯೋಕ್ಕೆ ಹೋಗ್ತಿದ್ದೆ, ಅವನು ಕೇಳಿದ್ದಕ್ಕೆ ಹಾಕ್ಸಿದ್ದು ಅಂತ ಅವನು ಹಾಕ್ತಾನೆ, ನೀನು ಯಾಕೆ ಹಾಕಿದೆ ಅಂಥೇಳಿ. ಕುಚ್ ಭಿ ಬೋಲೋ, ಅವು ಮೈ ನಹಿ ಮಾನ್ತಾ, ಅಪ್ಪ ಆನಾ ಚಾಹಿಯೆ, ಅಪ್ ನೈ ಆಯಿತು ಅಪ್ಪ ಹಮ್ ಉದುರಿ ಆಯಂಗೆ ಬೆಂಗಳೂರಿಗೆ ಹಾಕಿ ಅಪ್ಗೆ ಲೆಕ್ಕ ಜಾಯಂಗೆ ಅಂಥೇಳಿ ಹೇಳ್ತಾರೆ. ಇವನು ಏನೇನೋ ಟೆನ್ಷನ್ ತೊಗೊಂತಾನೆ. ಆಗಿರೋದು ನಿಜ, ಇವನು ಅಮೌಂಟ್ ಹಾಕಿದ್ದಾನೆ 6 ಸಲ 5,000 30,000 ರೂಪಾಯಿ. ಹಾಗಾಗಿ ಇವನು ಏನಾಗುತ್ತೆ ಬಿಡು ಅಂಥೇಳಿ
ಇದು ಮಾಡ್ತಾನೆ. ಮತ್ತು ಹೋಟ್ಲವ್ನು ಹಿಡ್ಕೊತಾನೆ, ಏನು ಯಾರ ಹತ್ರ ನಾನು ದುಡ್ಡು ಹಾಕ್ಸಿದ್ದು ಅಂಥೇಳಿ ಅವ್ನಿಗೇನು ಹೊಡೆದು ಗಿಡ್ದು ಎಲ್ಲ ಮಾಡ್ತಾರೆ. ಇಲ್ಲ ಸರ್ ಅವ್ನು ನನ್ನ ಫ್ರೆಂಡೇ ಅಂಥೇಳಿ. ಬಟ್ ಈ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಹೋಟ್ಲ್ ಹಾಕ್ಕೊಂಡಿರ್ತಾನೆ ನೋಡಿ, ಆ ಹೋಟ್ಲು ಅವ್ನ ಫ್ರೆಂಡ್, ಅವನು ರ್ಯಾಡಿಕಲ್ಸು, ಬೇರೆ ಉಗ್ರವಾದಿ ಚಟುವಟಿಕೆ ಇವನ ಜೊತೆ ಇದ್ದಾಗ ಚೆನ್ನಾಗಿದ್ದಂತೆ, ಚೆನ್ನಾಗಿದ್ದ. ಬಟ್ ಇವನು ಬಂದುಬಿಟ್ಟು ಅಲ್ಲಿಂದ ಒಂದು 5-6 ವರ್ಷ ಆಗಿದೆ, ಮಾತುಕತೆ ಇದ್ದಂತೆ. ಹಾಗಾಗಿ ಏನೋ ಇವನಿಗೂ ಗೊತ್ತಿಲ್ಲ ಪಾಪ, ಈ ಹೋಟ್ಲವನಿಗೂ ಗೊತ್ತಿಲ್ಲ. ಹಾಗಾಗಿ ಇವನು ಹಾಕ್ಸಿದ್ದಾನೆ, ಯಾರ ಹತ್ರ ದುಡ್ಡಿದ್ರೆ ಹಾಕ್ಸು ಅಂಥೇಳಿ. ಇವತ್ತು ಇವನು ಅಮೌಂಟ್ ಹಾಕಿರೋವನು ಉಗ್ರವಾದಿ ಚಟುವಟಿಕೆಗಳಲ್ಲಿ ಇರೋದ್ರಿಂದ ಈಗೇನಾಗಿದೆ, ನಮ್ಮ ಸ್ನೇಹಿತರಿಗೆ ಇಲ್ಲಿಂದ ಬೆಂಗಳೂರಿಗೆ ಬಂದು ಕರ್ಕೊಂಡು ಹೋಗಿ 13 ದಿನ ಜೈಲಲ್ಲಿ ಇಟ್ಟಿದ್ದಾರೆ, ತನಿಖೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಯಾರು ಸಾಯಿಸೋಕ್ಕೆ ಹೇಳು ಅಂತ ಎಲ್ಲ ಮಾಡಿದ್ದಾರೆ. ಕೊನೆಗೆ ಬೇಲ್ ತೊಗೊಂಡು ಅವ್ರ ಮಾವ ಅವರೇನು ದುಡ್ಡು ಇರೋದ್ರಿಂದ ಬೇಲ್ ತೊಗೊಂಡು ಬೇಲ್ ಮೇಲೆ ಆಚೆ ಬಂದಿದ್ದಾನೆ. ಆದ್ರೂ ತಿಂಗಳಿಗೊಮ್ಮೆ ಕೋರ್ಟಿಗೆ ಹೋಗಬೇಕು, ರಾಜಸ್ಥಾನ್ ಕೋರ್ಟ್ಗೆ ಹೋಗಿ ಏನೋ ಒಂದು ಮಾಡ್ತಾಯಿದ್ದಾನೆ ನೋಡಿ. ಹಣ ಇದೆ ಅಂಥೇಳಿ ಸ್ಮೈಲ್. ಈಗ ನೀವು ಒಂದು ಯಾವುದೋ ಹೋಟ್ಲಿಗೆ ಹೋಗ್ತೀರಾ, ಕಾಫಿ ಕುಡಿಯೋಕೆ, ಟೀ ಕುಡಿಯೋಕ್ಕೆಲ್ಲ ರಾಜಸ್ಥಾನವ್ರು ಎಲ್ಲಂದ್ರೂ ಅದು ಸ್ನ್ಯಾಕ್ಸ್ ಅಂಗಡಿ ಇಟ್ಟಿದ್ದಾರೆ, ಪಾನಿಪುರಿ, ಮಸಾಲ ಪುರಿ. ನೀವು ಅವ್ನು ಕಾಸು ಕೊಡ್ತೀರಾ, ತಿಂತೀರಾ, ಬರ್ತೀರಾ, ಅಷ್ಟು ಮುಗೀತು. ಹಂಗೆ ಮಾಡಿ ಏನೋ ಯಾರೋ ಒಬ್ಬನಿಗೆ ಬಂದು ಕೇಳ್ತಾನೆ, ಅವನೇ ಹೋಟ್ಲವನಿಗೆ ಕೇಳಿದ್ರು ಈ ಅಕೌಂಟಿಗೆ ದುಡ್ಡು ಹಾಕಿ ಅಂತ ಹಾಕಬೇಡಿ. ಯಾಕೆಂದರೆ ಇವನು ಆಗಿದೆ ಥರ ನಿಮಗೂ ಆದರೆ ತೊಂದರೆ ಅಲ್ವಾ. ಹಾಗಾಗಿ ಇದ್ರೂ ಇಲ್ಲಪ್ಪ ನನಗೆ ಗೊತ್ತಿಲ್ಲ, ಅವೆಲ್ಲ ಹಾಕಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಇದ್ರೂ ನನಗೆ ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಡಿ ಅಷ್ಟೇ. ನಿಮ್ಮದೇನು ಅಲ್ಲಿ ಹೋಗಿರೋ ಕಾನ್ಸೆಪ್ಟನ್ನು, ಕಾಫಿ ಕುಡಿಬೇಕು, ಕುಡಿದು ಬರಬೇಕು, ಸ್ನ್ಯಾಕ್ಸ್ ತಿನ್ನಬೇಕು, ತಿಂದು ಬರಬೇಕು ಆಯಿತಾ. ಹಾಗಾಗಿ ಅದೇ ಏನೋ ಗೊತ್ತಿರೋ ಫ್ರೆಂಡ್ಸು ಕಷ್ಟದಲ್ಲಿದ್ದಾರೆ, ಅಕೌಂಟ್ ನಂಬರ್ ಯಾರ್ದು, ರಘುದ, ಮಂಜುದ, ರಫೀಕ್ದ, ಬಾಬಾದ, ಯಾವುದೋ ಅಕ್ಕಪಕ್ಕದವ್ರದ್ದು ಗೊತ್ತಿರೋಂದ ಹಾಕಿ ಪರವಾಗಿಲ್ಲ. ಆದರೆ ಯಾವುದೋ ಉತ್ತರ ರಾಜಸ್ಥಾನ ಕೊಡೋವ್ರದ್ದು ನಂಬರ್ಗೆ ನೀವು ತೊಗೊಂಡು ಹಾಕೋದು ತೊಂದರೆ, ಓಕೆನಾ. ಈ ರೀತಿ ಫೋನ್ಪೇ ಇದೆ ಅಂಥೇಳಿ ಯಾರೋ ಕ್ಯಾಶ್ ಕೊಡ್ತಾರೆ 1000-2000, ಅವ್ನಿಗೆ ಯಾವುದೋ ಮುಖ ಪರಿಚಯ ಎಲ್ಲ ಏನಿಲ್ಲ. ಪ್ಲೀಸ್ ಕೇಳ್ಕೊಳ್ಳೋದು ಸ್ಟೈಲ್ ನೋಡಿ ಬಿಲ್ಬೇಡಿ ದಯಮಾಡಿ. ಯಾಕೆ ನಿಮಗೂ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಕಾಯ್ಕೊಂಡಿರ್ತಾರೆ, ನಂಬ್ಕೊಂಡಿರ್ತಾರೆ. ನೀವು ಕಟಕಟಕ್ಕೆ ಬಿದ್ದು ಆಲ್ರೆಡಿ ಇಡೀ ದೇಶ ಎಲ್ಲ ಕರ್ನಾಟಕ ಎಲ್ಲ ನೋಡ್ತಿದೆ. ಕೇವಲ ದರ್ಶನ್ ಫ್ಯಾನ್ಸ್ ಅಂಥೇಳಿ, ದರ್ಶನ್ ಅಭಿಮಾನಿ, ದರ್ಶನ್ ಕರೆದಿದ್ದಾನೆ ಒಂದು ಹೀರೋ ಅಂಥೇಳಿ ಅವ್ನಿಗೆ ಸಹಾಯ ಮಾಡೋಕ್ಕೆ ಹೋಗಿ ಚಿಕ್ಕಲಿಸ್ಕೊಂಡು ಒಬ್ಬ ಯುವಕ ಅವ್ರ ಅಪ್ಪ ಸತ್ತೋಗ್ಬಿಟ್ರು, ಅವನು ಈಗಲೂ ಜೈಲಲ್ಲಿದ್ದಾನೆ. ಯಾರ ಕರೆದ್ರೆ ಅಂಥೇಳಿ ಅಂತ ಹೋಗಬೇಡಿ ಆಯಿತಾ, ಕಷ್ಟಕ್ಕೆ ಬೀಳ್ತಾರೆ. ನೆಕ್ಸ್ಟ್ 2ನೇ ಕೇಸು. ಇದರಲ್ಲಿ ಏನಂದರೆ ಇಬ್ಬರು ಮಹಿಳೆಯರು, ಅವರು ಒಂದನೇ ಕ್ಲಾಸಿಂದ SSLC PUC ವರೆಗೂ ಜೊತೆಯಲ್ಲೇ ಓದ್ಕೊಂಡು ಬಂದಿರ್ತಾರೆ, ಒಂದೇ ಊರದವರಾಗಿರ್ತಾರೆ. ಒಬ್ಬ ಹುಡುಗಿ ಹೆಸರು ಲಕ್ಷ್ಮಿ ಅಂತ ಇದೆ, ಇನ್ನೊಬ್ಬ ಹುಡುಗಿ ಹೆಸರು ಸುಜಾತ ಅಂಥೇಳಿ. ಸುಜಾತನವರು ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಗಂಡನ ಜೊತೆಯಲ್ಲಿ ಒಳ್ಳೆ ಸವಾಸ ಎಲ್ಲ ಒಳ್ಳೆ ಮನೆಯಲ್ಲಿ ಇದು ಮಾಡಿಕೊಂಡು ಜೀವನ ಮಾಡಿಕೊಂಡು ಇಬ್ಬರು ಮಕ್ಕಳು ಸಾಕ್ಕೊಂಡು ಅತ್ತೆ ಮಾವ ನೋಡ್ಕೊಂಡು ಚೆನ್ನಾಗಿದ್ದಾಳೆ ಆಯಿತಾ. ಸುಜಾತನವರು. ಲಕ್ಷ್ಮಿಯನ್ನವರು ಏನಾಗಿದೆ ಅಂದರೆ ಅವಳಿಗೆ ಅಲ್ಲೇ ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು H ಕ್ರಾಸ್ ಅಂತ ಬರುತ್ತೆ ಊರು. ಆ H ಕ್ರಾಸಲ್ಲಿ ಏನಾಗಿದೆ ಅಂದರೆ ಲಕ್ಷ್ಮಿಗೆ ಮದುವೆ ಮಾಡಿ ಅಲ್ಲೇ ಸರೌಂಡಿಂಗಲ್ಲಿ ಮದುವೆ ಮಾಡಿರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಮದುವೆ ಮಾಡಿದಾಗ ಹುಡುಗನಿಗೆ ಏನು ಗಿರಿ ಕೊಟ್ಟಿರಲ್ಲ, ಲವ್ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರ್ತಾರೆ. ಆದರೆ ಇವ್ನು ಕೇಳಿದಾಗ ನೋಡೋಣ ಬಿಡಪ್ಪ, 1 ವರ್ಷ ಆದಮೇಲೆ ಕೊಡ್ತೀವಿ ನನಗೆ, ಯಾಕಂದರೆ ನೀವು ಇಬ್ಬರು ಎಲ್ಲ ಹೋಗಿ ಮದುವೆ ಮಾಡ್ಕೊಂಡು ಬಂದಿರೋದಲ್ವಾ, ಒಂದು ಸ್ವಲ್ಪ ಕಷ್ಟ ಸಮಸ್ಯೆಗಳಿದ್ದಾವೆ, ಪರಿಹಾರ ಆದರೆ ನಿಮಗೆ ಏನೋ ನಾನು ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಂತೆ ಹುಡುಗಿ ಲಕ್ಷ್ಮಿಯವರಪ್ಪ ಹೇಳಿರ್ತಾನೆ. ಯಾರಿಗೆ? ಲಕ್ಷ್ಮಿ ಗಂಡನಿಗೆ. ಅವನೇನು ಬುಲೆರೋ ಇಟ್ಕೊಂಡು ಜೀವನ ಮಾಡಿಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಮದುವೆ ಆಯಿತು, 2 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಆಗ್ತಾಳೆ. ಆವಾಗ ಈ ಲಕ್ಷ್ಮಿ ಗಂಡ ಏನು ಹೇಳ್ತಾನೆ, ನೋಡೋ ನಿಮ್ಮಪ್ಪ ಮದುವೆ ಆದ ತಕ್ಷಣ ಕೊಡ್ತೀವಿ, ಒಂದು 6 ತಿಂಗಳಾಗಲಿ 7 ತಿಂಗಳಾಗಲಿ, ಇವಾಗ 2 ವರ್ಷ ಆಯಿತು ಪ್ರೆಗ್ನೆನ್ಸಿ ಆಗಿದೆ, ಮಗು ಡೆಲಿವರಿ ಮುಂಚೆ ನನಗೆ ನೀನು ಏನು ಮಾಡ್ತಾ ಗೊತ್ತಿಲ್ಲ, 1 ಲಕ್ಷ ರೂಪಾಯಿ ಇಸ್ಕೊಂಡು ಬರಬೇಕು ಅಂಥೇಳಿ 1 ಲಕ್ಷ ರೂಪಾಯಿ ಇಸ್ಕೊಂಡೇ ಬಾ ಅಂಥೇಳಿ ಊರಿಗೆ ಬಿಟ್ಬಿಟ್ಟು ಬರ್ತಾನೆ. ಅವರ ಲಕ್ಷ್ಮಿಯವರು ತವ್ರ ಮನೆಗೆ ಬಿಟ್ಟು ಬಂದಿದ್ದಾನೆ. ಬಿಟ್ಟು ಬಂದಮೇಲೆ ನೀವು ಈಕೆ ಹೋಗ್ತಾಳೆ ಲಕ್ಷ್ಮಿ, ಅಪ್ಪ ಅಮ್ಮನಿಗೆ ಮಾತಾಡಿಸ್ಕೊಂಡು ಹತ್ಕೊಂಡು ಹೇಳ್ತಾರೆ, ನಮ್ಮ ಗಂಡ ದುಡ್ಡು ಕೇಳ್ತಿದ್ದಾನೆ ಬಾಬು. ಆ ಬಾಬು ಬಂದುಬಿಟ್ಟು ಲಕ್ಷ್ಮಿ ಗಂಡ ಆಗಿರ್ತಾನೆ. ಬಾಬು ನನ್ನ ಗಂಡ ದುಡ್ಡು ಕೇಳ್ತಿದ್ದಾನೆ, ತೊಗೊಂಡೇ ಬರಬೇಕು, ಇಲ್ಲಾಂದರೆ ಬರಬೇಡ ಅಂತ ಹೇಳಿದ್ದಾನೆ, ಏನೋ ಗಾಡಿ ಬೇರೆ ನಡೀತಿಲ್ಲ, ಕಂತುಗಳು ಕಟ್ಟಬೇಕು ಅಂಥೇಳಿ ಹೇಳ್ತಾನೆ. ಸುಮ್ಮನೆ ಬಿದ್ದಿರಮ್ಮ ಸಮಯ, ನಮಗೆ ಬೆಳೆಗಳು ಸರಿಯಾಗಿ ಆಗ್ತಿಲ್ಲ, ನಿನ್ನ ತಮ್ಮನಿಗೆ ಬೇರೆ
ಏನೋ ಅಂಗಡಿ ಸರಿಯಾಗಿ ಅಂಗಡಿ ರೇಷನ್ ಏನೋ ಅಂಗಡಿ ಹಾಕ್ಕೊಂಡಿರ್ತಾನೆ ಎಚ್ ಕ್ಲಾಸಲ್ಲಿ ಮಗ. ಅವ್ನಿಗೆ ಬಿಸ್ನೆಸ್ ನಡೀತಿಲ್ಲ, ಅವ್ನ ಕಾಟ, ಬೆಲೆಗಳು ಏನು ಸಿಗ್ತಿಲ್ಲ ಅಂತ ನಮ್ಮದು ಟೆನ್ಷನ್ ನಮಗಿದ್ರೆ, ಈಗ ನೋಡ್ರೆ ₹1,00,000 ಈಗ ಬಂದು ಕೇಳ್ತೀವಿ, ಯಾ ನನ್ನ ಮಗ ಹೋಗಿ ನಿಮ್ಮ ಮದುವೆ ಮಾಡ್ಕೊ ಅಂತ ಹೇಳಿದ್ರು, ನಾವೇನು ಮಾಡಿದ್ದೀವ ಅಂಥೇಳಿ, ನಿಂದೆಲ್ಲ ಹೇಳಕ್ಕೆ ಬರಬೇಡ ಅಂಥೇಳಿ ಕೋಪ ಮಾಡ್ಕೊಂಡು ಮಾತಾಡ್ತಾರೆ. ಆದರೆ ಇವಳು ಫೋನ್ ಮಾಡ್ತಾರೆ ಬಾಬುಗೆ, ಏನು ರೀ ನೋಡೋ, ನಾನು ನಿನ್ಗೆ ಹೆಂಗೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ, ಏನೋ ಇಲ್ಲದೇ ಇದ್ದರೆ ಏನೋ ಇದು ಇರೋರಲ್ವ ನೀವು ಕೊಡ್ಬೋದಲ್ವಾ ಅಂಥೇಳಿ, ಏನು ಮಾಡ್ತೇ ಗೊತ್ತಿಲ್ಲ, ನಿನಗೂ ಗೊತ್ತಲ್ಲ 4 ಕಂತು ಕಟ್ಟಿಲ್ಲ ನಾನು, 18 ಸಾವಿರ ಒಂದೊಂದು ಕಂತು ಇಸ್ಕೊಂಡೇ ಬರ್ಬೇಕಂತೇಳಿ ಅವನು ಹೇಳ್ತಾನೆ. ಬಾಬುಗೆ ಹೇಳೋಕ್ಕೂ ಬೇಡ, ಅಮ್ಮನ ಹತ್ರ ದುಡ್ಡು ಬಗ್ಗೆ ಕೇಳಿದ್ರೆ ಸಾಕು, ಸಾಯಿಸ್ಬಿಡ್ತೀನಂತ ಬೈಯೋದು ಗೀಯೋದು, ತಮ್ಮನೂ ಸಾಯಿಸೋಕೆ ನೋಡ್ತಾನೆ. ಇವಳು ₹1,00,000 ನೋಡಿ ಯಾವ ರೀತಿ ಯಾವ ವ್ಯವಹಾರ ಆಗುತ್ತೆ ಅಂತೇಳಿ. ಇವಳು ಪ್ರೆಗ್ನೆನ್ಸಿ 8ನೇ ತಿಂಗಳು, ಡೆಲಿವರಿ ಮುಂಚೆನೇ ಮಗು ನೋಡೋಕ್ಕೆ ಬರಬೇಕಾದ್ರೆ ನನ್ನ ಗಂಡನಿಗೆ ₹1,00,000 ಕೊಡೋದು ಅಂತ ಹೇಳ್ತಿದ್ದಾರೆ ಅಂಥೇಳಿ ಈ ರೀತಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಬಟ್ ಲಾಸ್ಟಿಗೆ ಒಂದು ಸಲ ಗಲಾಟೆ ಮಾಡಿಬಿಡ್ತಾನೆ, ನಿಮ್ಮ ನೋಡಿ ನನಗೆ ₹1,00,000 ಕೊಟ್ಬಿಡಿ, ನಿಮ್ಮ ಮನೆ ಆಸ್ತಿ ಗೀಸ್ತಿ ಬೇಡ, ಏನು ಬೇಡ, ನನ್ನ ಗಂಡನ ಜೊತೆ ನಾನು ಜೀವನ ಮಾಡ್ಕೊಂಡು, ಇಲ್ಲ ₹1,00,000 ಕೊಟ್ಬಿಡಿ, ನಾನು ಡೆಲಿವರಿನೂ ಅಲ್ಲೇ ಮಾಡ್ಕೊತೀನಿ, ನಮ್ಮ ಅತ್ತೆ ಮಾವರು ನೋಡ್ಕೊತಾರೆ ಅಂಥೇಳಿ ಹಠ ಹಿಡಿತಾಳೆ. ಏನು ಇವಳ್ದು ಸುತ್ತಿ ನಮಗೆ ಅಲ್ಲಿ ಮೋಟ್ರ್ ಕೆಟ್ಟೋಗಿದೆ, ಬೆಳೆ ಒಣಗೋಗ್ತಿದೆ ಅಂತ ನಾವು ಒದ್ದಾಡ್ತಿದ್ರೆ ಈ ಮುಂಡೆದು ಒಂದು ಅಂಥೇಳಿ ಇವರು ಅಪ್ಪನೂ ಅಮ್ಮ ಬೈಕೊಂತಾರೆ. ಮತ್ತು ತಮ್ಮನಿಗೂ ಕೇಳಿದ್ರೆ ಹೋಗಮ್ಮ ಸಮಯ ನಾನು ಬಾಡಿಗೆ ಕಟ್ಟೋಕ್ಕೆ ಆಗ್ತಿಲ್ಲ ಅಂಥೇಳಿ ಈ ರೀತಿ ಮಾಡ್ತಾ ಇರ್ತಾರೆ. ಬಟ್ ಗಂಡ ನೋಡಿದ್ರೆ ಕಂತುಗಳು ಕೇಳ್ತಿದ್ದಾರೆ, ಗಾಡಿ ಸೀಸ್ ಮಾಡ್ತಾರೆ, ನೀನು ಬೇಗ ಇಸ್ಕೊಂಬ ಅಂತ ಅವ್ನು ಗಂಡ ಟಾರ್ಚರ್ ಮಾಡ್ತಿರ್ತಾರೆ. ಒಂದ್ಸಲ ಬೆಳಗ್ಗೆ ಶುಕ್ರವಾರ ಆಗಿರುತ್ತೆ, ಬೆಳಗ್ಗೆ ಎಲ್ಲರೂ ಎದ್ದುಬಿಟ್ಟು ಕಾಫಿ ಟೀ ಕುಡಿಯೋಕ್ಕೆ ಮಾಮೂಲಿ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗ್ತಾರಲ್ವ, ಆ ಟೈಮಲ್ಲಿ ಇವಳು ಒಂದು ಮೂಲೆಯಲ್ಲಿ ಕುತ್ಕೊಂಡು ಹತ್ಕೊಂತಿರ್ತಾಳೆ. ನನ್ನ ಕಷ್ಟ ಯಾರು ಕೇಳ್ತಾ ಅವರಿಲ್ಲ, ನನ್ನ ಗಂಡನ ಕಷ್ಟ ಬಂದಿಲ್ಲ ಅಂದರೆ ನಾವೇನು ಕೇಳ್ತಾ ಇರಲಿಲ್ಲ ₹1,00,000, ನನಗೆ ₹1,00,000 ಸಾಲ ಆದರೂ ಕೊಡಿಸಿ, ಬೇಕಾದ್ರೆ ನಾನು ಮತ್ತೆ ಡೆಲಿವರಿಯಾಗಿ ಮಗು ದೊಡ್ಡವನಾಗಿ ನಾನು ಏನು ಜಾಬ್ ಮಾಡಿದ್ರು ತಂದು ಕೊಡ್ತೀನಿ ಅಂದರೆ ಗೋ ಅಂತ ಹತ್ಕೊಂತಿರ್ತಾರೆ. ಯಾವಳು ಇವಳು ಮುಂದೆ ಅಂಥೇಳಿ ತಂದೆನ ಕೋಪ ಬಂದುಬಿಟ್ಟು ತಂದೆನೂ ಅಮ್ಮ ಇಬ್ಬರು ಮನೆಯಲ್ಲೇ ನಡೆಯೋದು ಕಷ್ಟ ಅಂಥೇಳಿ ತಮ್ಮ ಇಬ್ಬರು ಹೋಗ್ಬಿಟ್ಟು ಮನೆ ಹಿಂದ್ಗಡೆ ಕರ್ಕೊಂಡೋಗ್ಬಿಟ್ಟು ಗುದ್ದಿಗೆ ಎಸ್ಬಿಟ್ಟು ಸಾಯಿಸ್ಬಿಡ್ತೀವಿ. ನೀನು ಕೊಡೋದು ₹1,00,000 ಕೊಡೋಕ್ಕಿಂತ ಯಾರಿಗಾದ್ರೂ ಬಡವ್ರು ಕೊಟ್ಟರೆ ಒಳ್ಳೇದಾಗುತ್ತೆ, ನೀನು ಮಾಡಿರೋ ಘನಕಾರ್ಯ, ಯಾರೋ ಕುಡುಗ ನನ್ನ ಮಗನ ಜೊತೆ ಹೋಗಿ ಮದುವೆ ಮಾಡ್ಕೊಂಡಿದ್ದೀಯ ಅಂಥೇಳಿ ಮನೆ ಹಿಂದೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತಾರೆ. ಸಾಯಿಸ್ಬಿಟ್ಟಾದ್ಮೇಲೆ ಏನೋ ಸತ್ತೋಗಿದ್ದಾರೆ ಅಂಥೇಳಿ ದಾನ ಗೀನ ಮಾಡೋದೆಲ್ಲ ಮಾಡಿಬಿಡ್ತಾರೆ, ಎಲ್ಲ ಆಗಿರುತ್ತೆ. ಆಫ್ಟರ್ ಏನಾಗುತ್ತೆ, ಕೆಲವು ದಿನಗಳ ನಂತರ ಈ ಇನ್ಸ್ಟೆಂಟು ಸತ್ತೋಗಲು ಮುಂಚೆ ಸುಜಾತ ಏನು ಮಾಡ್ತಿರ್ತಾರೆ, ಇವಳು ಕಷ್ಟಗಳೆಲ್ಲ ಹೇಳ್ಕೊಂಡು ಆಗಾಗ ಲಕ್ಷ್ಮಿ ಏನು ಮಾಡ್ತಿರ್ತಾರೆ, ಆಗಾಗ ಸುಜಾತ ಬೆಂಗಳೂರಲ್ಲಿ ಇರ್ತಾರಲ್ವ, ಅವ್ರ ಮನೆಗೆ ಬಂದು ಹೋಗ್ತಿರ್ತಾರೆ, ನೋಡಿ ಕಷ್ಟ ಇದೆ ಅಂಥೇಳಿ ಇವಳು ಚೆನ್ನಾಗಿ ಮಾತಾಡ್ತಿರ್ತಾರೆ. ಸುಜಾತ ಲಕ್ಷ್ಮಿ ಫ್ರೆಂಡೇ, ಕ್ಲಾಸ್ಮೇಟೇ, ಚೆನ್ನಾಗಿ ಮಾತಾಡೋದು, ಧೈರ್ಯ ಕೊಡೋದು, ಮನೆಗೆ ಬಂದಾಗೆಲ್ಲ 1,000-2,000 ದುಡ್ಡು ಕೊಡೋದು, ಒಳ್ಳೆ ಫುಡ್ ಹಾಕೋದು, ಒಳ್ಳೆ ಸ್ಯಾರಿಗಳಿದ್ರೆ ಕೊಡೋದು, ಮನೆಯಲ್ಲಿ ಬಳಸದಿರೋ ಸ್ಯಾರಿಗಳು ಕೊಡೋದು, ತುಂಬ ಚೆನ್ನಾಗಿ ನೋಡ್ಕೊತಿರ್ತಾಳೆ. ಯಾಕಂದರೆ ನನ್ನ ಕ್ಲಾಸ್ಮೇಟೇ ಅಲ್ವಾ, ನಾವು ಓದುವಾಗ ಜೊತೆಯಲ್ಲಿ ಓದಿದ್ಲಲ್ವ ಅಂಥೇಳಿ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾಳೆ ಸುಜಾತ ಅನ್ನೋರು. ಸುಜಾತ ಒಂದು ಒಳ್ಳೆ ಅಪ್ಪ ಅಮ್ಮ ಮದುವೆ ಮಾಡಿ ಚೆನ್ನಾಗಿ ಒಳ್ಳೆ ಕಡೆ ಕೊಟ್ಟಿರ್ತಾರೆ. ಹಾಗಿರುವಾಗ ಏನಾಗುತ್ತೆ ಅಂದರೆ, ಏನೋ ನಾನು ಚೆನ್ನಾಗಿದ್ದೀನಲ್ವ, ನನ್ನ ಫ್ರೆಂಡೇ ಅಲ್ವಾ ಅಂಥೇಳಿ ಪಾಪ ಸುಜಾತ ಹೆಲ್ಪ್ ಮಾಡ್ತಾರೆ ಲಕ್ಷ್ಮಿಗೆ. ಈ ಲಕ್ಷ್ಮಿ ನನಗೆ ಪ್ರಪಂಚ ನನಗೇನು ಕಷ್ಟ ಒಂದು ನಿನ್ನ ಹತ್ರನೇ ಕಣೆ ಬರೋದು ಅಂಥೇಳಿ ಫ್ರೆಂಡ್ಲಿಯಾಗಿರ್ತಾರೆ. ಯಾವಾಗ ಮಲಗಿದಾಗ ಕೂತ್ಕೊಂಡಾಗ ಲಕ್ಷ್ಮಿ ಏನವಳು ಕಷ್ಟದಲ್ಲಿರುವಾಗ ಸುಜಾತ ಮನೆಗೆ ಹೋಗ್ತಾಳೆ. ಸುಜಾತ ಅಂದರೆ ಪ್ರಾಣ ಇಟ್ಕೊಂಡಿರ್ತಾರೆ. ಇಬ್ಬರು ಕ್ಲಾಸ್ಮೇಟ್ಸ್ ಇದ್ದಾಗ ತುಂಬ ಚೆನ್ನಾಗಿ ಓಡಾಡಿರ್ತಾರೆ. ನೋಡಿ, ಯಾರೇ ಶ್ರೀಮಂತರಿಗೂ ಬಡವರಾಗಲಿ ಒಂದು SSLC PUC ಆಗಿ ಓದುವಾಗ ಅಲ್ಲಿ ಶಾಲೆ ಕಾಲೇಜುಗಳಲ್ಲಿ ಒಂದೇ ಲೆವೆಲಾಗಿ ಬದುಕ್ತಾ ಇರ್ತಾರೆ, ಜೀವನ ಮಾಡ್ತಾರೆ, ಓದೋಕ್ಕೆ ಬರ್ತಿರ್ತಾರೆ. ಅಲ್ಲಿ ಶ್ರೀಮಂತರು ಬಡವರು ಅಂತ ಬರೋಲ್ಲ. ಆ ರೀತಿ ಇದ್ದಾಗ ಇವಳು ಸತ್ತೋಗ್ತಾರಲ್ವ, ಲಕ್ಷ್ಮಿ ಸಾಯಿಸ್ಬಿಡ್ತಾರಲ್ವ, ಅಪ್ಪ ತಮ್ಮ ಸಾಯಿಸ್ಬಿಡ್ತಾರೆ. ಸತ್ತೋಗಿದ್ದಾಗ ಇವಳಿಗೆ ಸುಜಾತಾಗೆ ಮೆಸೇಜ್ ಹೋಗುತ್ತೆ. ಸುಜಾತ ಅವರಮ್ಮ, ನೋಡು ಲಕ್ಷ್ಮಿಗೆ ಸಾಯಿಸ್ಬಿಡು, ಅವಳು ಹತ್ಕೊತಾಳೆ ಪಾಪ, ಹಂಗಾಯ್ತು ಅಂತೇಳಿ. ನೋಡಮ್ಮ, ಆದರೂ ಬೇಡ ಅವಳು ಚಿಕ್ಕ ವಯಸ್ಸು ಸತ್ತೋಗಿದ್ದಾಳೆ, ಹುಷಾರಾಗಿರಬೇಕು, ನೀನೇನು ನೋಡೋಕ್ಕೆ ಏನು ಮುಖ ನೋಡೋಕ್ಕೆ ಬರಬೇಡ ಅಂತ ಇದು ಮಾಡ್ತಾರೆ, ಬರೋಕ್ಕೆ ಬಿಡಲ್ಲ ಹಳ್ಳಿಗೆ. ಸರಿ ಬಿಡು, ಅಪ್ಪ ಅಮ್ಮ ಹೇಳಿದಾರ ಅಂಥೇಳಿ ಹತ್ಕೊತಾರೆ. ಅಲ್ಲಿ ಹೋದ್ರೂ ಏನು ಜೀವ ಬರೋಲ್ಲ ಅಂಥೇಳಿ ಹೋಗಲ್ಲ. ಆಫ್ಟರ್ ಸರಿ ಅಂಥೇಳಿ ಕೇವಲ ಎಲ್ಲ ಕಾರ್ಯಗಳೆಲ್ಲ ಮಾಡಿ 11-12 ದಿನ ಆದಮೇಲೆ ಇವಳು ಒಂದ್ಸಲ ಪಾಪ ಸುಜಾತ ಮಲಗಿರ್ತಾಳೆ. ಮಲಗಿ
ಗಂಡ ಹೋಗ್ಬಿಟ್ಮೇಲೆ ಡ್ಯೂಟಿಗೆ ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ, ಒಬ್ಬೊಬ್ಬರೇ ಇರ್ತಾರೆ, ಮಲಗಿರ್ತಾಳೆ ಚೆನ್ನಾಗಿ ಬಂದು ಮಲಗಿದ್ದಾಗ ಇವಳು ಆತ್ಮ ಕಾಡಿಸ್ತಾಳೆ. ಸುಜಾತ ಮನೆಗೆ ಹೋಗಿ ನೋಡಿರ್ತಾಳೆ, ಮನೆಯಲ್ಲಿ ಹೋಗ್ಬಿಟ್ಟು ಅಳು ಸೌಂಡ್ ಬರುತ್ತೆ. ಫಸ್ಟು ಏನಿದು ಅಳು ಸೌಂಡ್ ಬರ್ತಾಯಿದೆ ಅಂತ ಹೇಳಿದಾಗ ಮನೆಯಲ್ಲಿ ಏನು ಯಾರ್ದು ಸೌಂಡ್ ಇದೆ ಅಂದರೆ ಯಾರು ಅಂತ ಕೇಳಿದಾಗ ಇವಳು ಕಾಣಿಸ್ಬಿಟ್ಟಿದ್ದಾಳೆ ಚೆನ್ನಾಗಿ. ನಾನೇ ಲಕ್ಷ್ಮಿ, ನೀನು ಎಷ್ಟು ಧೈರ್ಯ ಕೊಡ್ತಿದ್ದೆ ನಾನಿದ್ದಾಗ, ನೀನು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮಲ್ಕೊಂಡಿದ್ಯಾ, ನಿಂತ ನನಗೂ ಒಂದು ಒಳ್ಳೆ ಲೈಫ್ ಸಿಗಲಿಲ್ಲಲ್ವ, ನಾನು ಸತ್ತೋಗ್ಬಿಟ್ಟೆ ಅಲ್ವ ಅಂಥೇಳಿ ಹತ್ಕೊತಾಳೆ. ಇವಳು ಭಯ ಬಿದ್ದುಬಿಡ್ತಾಳೆ ಸುಜಾತ. ಯಾಕಂದರೆ ಸತ್ತೋಗಿರೋರು ಯಾರೇ ಫ್ರೆಂಡ್ ಆಗಿದ್ದು ಕಾಣಿಸೋದು ಭಯ ಬಿಡ್ತಲ್ವ. ಭಯ ಬಿದ್ದುಬಿಟ್ಟು ಇವಳಿಗೆ ಒಂಥರ ಫಸ್ಟ್ ಅಲ್ಲಿ ಕಾಣಿಸೋದು ಇಲ್ಲಿ ಕಾಣಿಸೋದು ಅಳೋದು ಎಲ್ಲ ಸ್ಟಾರ್ಟ್ ಆಗಿದೆ. ದೊಡ್ಡ ಮನೆ ಮಾಡಿದ್ದಾರೆ ಇವರು. ಆಫ್ಟರು ಗಂಡ ಬಂದ ತಕ್ಷಣ ಹೇಳ್ತಾಳೆ, ಹಿಂಗಾಯ್ತು ಇವತ್ತು ಅಂತ. ಸುಮ್ಮನೆ ಇರೋ, ಇವೆಲ್ಲ ನಂಬ್ತೀಯ ಅಂಥೇಳಿ. ಕೆಲವು ನಂಬಲ್ಲ. ಸರಿ ಅಂಥೇಳಿ ಅವನು ಏನೋ ಮಾಟ ಮಂತ್ರ ಏನೋ ಕಡೆ ಸ್ವಾಮಿಗಳ ಹತ್ರ ಹೋಗಿ ಏನೋ ದಾರ ಗೀರ ಕಟ್ಸ್ಕೊಂಡು ಏನೋ ಬಂದಿರ್ತಾರೆ. ಆದ್ರೂ ಬೆಳಗ್ಗೆ 9:30ಗೆ ಗಂಡ ಹೋಗಿದ ತಕ್ಷಣವೇ ಇವಳು ಮಾಮೂಲಿಯಾಗಿ ಸ್ನಾನ ಮಾಡೋಕ್ಕೆ ಹೋಗಿದಾಗ ಇವಳಿಗೆ ಸ್ನಾನ ಮಾಡೋಕ್ಕೆ ಹೋಗುವಾಗ ಇವಳಿಗೆ ಅಟ್ಯಾಕ್ ಆಗಿ ದೇಹದಲ್ಲಿ ಸೇರ್ಕೊಂಡ್ಬಿಡ್ತಾಳೆ. ಯಾರು? ಲಕ್ಷ್ಮಿ, ಸುಜಾತ ದೇಹದಲ್ಲಿ ಸೇರ್ಕೊಂಡ್ಬಿಟ್ಟು ಆವಾಗಿಂದ ಇವಳು ನಡವಳಿಕೆ ಚೇಂಜ್ ಆಗುತ್ತೆ. ಗಂಡ ಬಂದ ತಕ್ಷಣ ಓವರ್ ಪ್ರೀತಿ ತೋರಿಸೋದು, ಅವತ್ತು ನೈಟೆಲ್ಲ ಸ್ವಲ್ಪ ಓವರ್ ಎಕ್ಸ್ಟ್ರಾ ತೋರಿಸ್ತಾಳೆ. ಬಟ್ ಗೊತ್ತಾಗೋ ಥರ ಮ್ಯಾನೇಜ್ಮೆಂಟ್ ಮಾಡೋದು. ಮತ್ತು ನಾನು ಊರಿಗೆ ಹೋಗ್ಬಿಡ್ತೀನಿ, ಊರಿಗೆ ಹಠ ಮಾಡಿದ್ದಾರೆ. ಏನಕ್ಕೆ ಅಂತೇಳಿ ಊರಿಗೆ ಹೋಗಿದ್ದಾಳೆ. ಊರಿಗೆ ಹೋಗಿದ ತಕ್ಷಣ ಇವಳು ಏನು ಮಾಡಿದ್ದಾಳೆ, ಸುಜಾತ ಲಕ್ಷ್ಮಿ ಅವ್ರ ಮನೆಗೆ ಹೋಗಿ ಲಕ್ಷ್ಮಿ ಅವ್ರ ಅಮ್ಮನಿಗೆ, ಲಕ್ಷ್ಮಿ ಅವ್ರ ಅಪ್ಪನಿಗೆ ಚೆನ್ನಾಗಿ ಹೊಡೆದು ಬಿಡ್ತಾಳೆ. ಏನಕ್ಕೆ ನೀನು ನೋಡಿ, ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು, ನಾನು ದೇಹದಲ್ಲಿ ಬಂದಿದ್ದೀನಿ, ನನಗೆಷ್ಟು ನನ್ನ ಜೀವನ ಹಾಳು ಮಾಡಿಬಿಟ್ಟು ನಾನು ಬದುಕಕ್ಕೆ ಬಿಡಲ್ಲ ಅಂಥೇಳಿ ಅವ್ರ ಅಮ್ಮನಿಗೆ ಕುತ್ತಿಗೆ ಹಿಡಿತಾಳೆ, ಅವ್ರ ಅಪ್ಪನಿಗೆ ಹೊಡಿತಾಳೆ. ಅಲ್ಲಿ ಬಂದುಬಿಟ್ಟಿರ್ತಾಳೆ ದೇವದಾಗಿ ಲಕ್ಷ್ಮಿ ಸುಜಾತ ದೇಹದಲ್ಲಿ ಚೆನ್ನಾಗಿ ಹೊಡಿತಾರೆ. ಮತ್ತು ಯಾರು ಎಷ್ಟು ಜನ ಹಿಡ್ಕೊಂಡ್ರು ಭಯ ಪಡ್ತಾರೆ. ಕೊನೆಗೆ ಯಾರೋ ಸ್ವಾಮಿಗಳು ಕರ್ಕೊಂಡು ಬಂದು ಏನೋ ನೀರು ಚೆಲ್ಲಿ ಮುಖಕ್ಕೆ ಚೆಲ್ಲಿ ಸರಿಪಡಿಸ್ಬಿಟ್ಟು ಇವ್ನಿಗೆ ಏನೋ ಸಂಪೂರ್ಣವಾಗಿ ನಾಶ ಮಾಡಬೇಕು, ಬರಬಾರ್ದಪ್ಪ ಅಂಥೇಳಿ ಸುಜಾತ ಅಪ್ಪ ಅಮ್ಮ ಕೇಳ್ತಾರೆ. ಸ್ವಲ್ಪ ಶ್ರೀಮಂತರಾಗಿರ್ತಾರೆ ಸುಜಾತ ಅವರ ಅಪ್ಪ ಅಮ್ಮ, ಒಳ್ಳೆಯವರು ಕೂಡ ಊರಲ್ಲಿ ಪಾಪ ಹಳ್ಳಿಯಲ್ಲಿ ಒಳ್ಳೆಯವರಾಗಿರ್ತಾರೆ. ಹಾಗಾಗಿ ಒಳ್ಳೆಯ ಸ್ವಾಮಿಗಳು ಕರ್ಕೊಂಡು ಆ ಸ್ವಾಮಿ ಹೇಳ್ತಾನೆ, ನಾಳೆ ನಾನು ಬರ್ತೀನಿ, ಸ್ವಲ್ಪ ಐಟಮ್ಸ್ ಬೇಕು ತೊಗೊಂಬನ್ನಿ, ನಾನು ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಫಿಕ್ಸ್ ಆಗ್ತಾರೆ. ಬಟ್ ಅವನು ಸುಮಾರು ದೇವ್ರಿಗೆ ಬಿಡಿಸಿದ್ದಾನೆ. ಆದರೆ ಇವನು ನಾಳೆ ಬಿಡಿಸ್ಬೇಕಲ್ವ, ಹೇಳಿರ್ತಾನೆ. ನೈಟ್ ಹೋಗಿ ಮಲಗಿರ್ತಾನೆ. ಇಲ್ಲ ಹತ್ಕೊಂಡು ಟಾರ್ಚರ್ ಕೊಡ್ತಾಳೆ ಲಕ್ಷ್ಮಿ ಸತ್ತೋಗಿರೋಳು. ಸ್ವಾಮಿ, ನಿಮ್ಮ ಪಾದಗಳು ನಿಮ್ಗೆ ಪುಣ್ಯ ಕಟ್ಕೊತೀರಾ, ನೀವು ನನಗೂ ಲಕ್ಷ್ಮಿಗೆ ನನಗೂ ಸುಜಾತಕ್ಕೆ ದೂರ ಮಾಡಿಬಿಡಿ ಸ್ವಾಮಿ ಅಂತ ಕೇಳ್ಕೊಂಡು ಹತ್ಕೊತಾಳೆ. ಮತ್ತು ಒಂದೊಂದ್ಸಲ ಸಾಯ್ಸ್, ನೀನು ಏನಾದರೂ ನನಗೆ ಇಬ್ಬರಿಗೂ ದೂರ ಮಾಡಿದ್ದೀಯ ಅಂದರೆ ನಿನ್ನ ಪೂಜೆಗಳೆಲ್ಲ ನಡೆಯಿಲ್ಲ ಅಂಥೇಳಿ ಭಯನೂ ಪಡಿಸ್ತಾಳೆ. ಆ ಥರ ಭಯ ಪಡಿಸ್ತಾಳೆ. ಮತ್ತು ಪ್ಲೀಸ್ ಸ್ವಾಮಿ, ನೀನು ಏನೋ ಕೋಪ ಬಂದು ಹೇಳ್ಬಿಟ್ಟಿನಿ, ಏನೋ ಹಂಗೆ ಮಾಡಬೇಡಿ ಸ್ವಾಮಿ ಅಂಥೇಳಿ ಹಂಗೆಲ್ಲ ಮಾಡ್ತಾರೆ. ಇವನು ಕನ್ಫ್ಯೂಸಲ್ಲು. ಯಾಕಂದರೆ ಇಂಥವ್ರಿಗೂ ಇವಳು ಮಾತಾಡೋದು ನೋಡ್ರೆ ನನಗೂ ಏನಾದ್ರು ಮಾಡ್ಬೋದು ಬಿಡಪ್ಪ, ನಾನೇನೋ ಸ್ವಾಮಿಗಳು ಕೆಲಸ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ತಿದ್ದೀನಿ, ಇಲ್ಲೊಂದು ಎಷ್ಟು ಧೈರ್ಯ ಆಗಿ ನನಗೆ ಕಾಣಿಸ್ತಾ ಇದೆ, ಕನಸಲ್ಲಿ ಕಾಣಿಸ್ತಾಳೆ ಅಂಥೇಳಿ ಸರಿ ಬಿಡಮ್ಮ ಮಾತು ಕೊಡ್ತಾನೆ, ಹೋಗ್ಲಿ ಬಿಡು ನಾನು ದೂರ ಮಾಡೋಣ ಅಂತ. ಅವನು ಸುಮ್ಮನೆ ಹೆಂಗೋ ಹೇಳಿರ್ತಾನಲ್ಲ, ಫೀಸ್ ಹೇಳಿರ್ತಾನೆ, 2,000 ರೂಪಾಯಿ 5,000 ರೂಪಾಯಿ ಹೋಗಿ ಏನೋ ಮಾಡ್ತಾನೆ. ಸುಮ್ಮನೆ ಇವ್ರಿಗೆ ಹೇಳಿದೆ ಅಂತ ಮಾಟ ಮಾತ್ರ ಮಾಡಿ ದುಡ್ಡು ಇಸ್ಕೊಂಬಂದ್ಬಿಡ್ತಾನೆ ಫೀಸು. ಆದರೂ ನೆಕ್ಸ್ಟ್ ಡೇನೇ ಅವಳು ಬಂದುಬಿಡ್ತಾಳೆ. ಮತ್ತು ಇವರು ಹೋಗ್ತಾರೆ ಸ್ವಾಮಿಗಳ ಹತ್ರ. ಏನು ಸ್ವಾಮಿ ಹೋಗಿಲ್ಲ? ಅಯ್ಯೋ ಏನಾಗುತ್ತೋ ಏನಪ್ಪ, ನಾನು ಎಷ್ಟು ದೇವ್ಗಳು ಬಿಡಿಸಿದ್ದೀನಿ, ಇವಳು ಯಾಕೆ ಹೋಗ್ತಿಲ್ಲ, ನನ್ನ ಕೈ ಆಗಲ್ಲ, ಬೇರೆ ಕಡೆ ತೋರಿಸ್ಕೊಳ್ಳೋ ಅಂತ ತೋರಿಸ್ಕೊತಾರೆ. ಮತ್ತು ಇವ್ರು ಅಲ್ಲೆಲ್ಲಿ ಯಾವ ದೇವಸ್ಥಾನಗಳಿಗೆ ಹೋದರೂ ಅವಳು ಯಾವ ದೇವಸ್ಥಾನಕ್ಕೆ ಹೋದರೂ ಕಡಿಮೆನೇ ಆಗಲ್ಲ. ಎಲ್ಲಿ ಹೋದರೂ ಆತ್ಮ ಇವ್ದು ಬಿಡಲ್ಲ. ಇವತ್ತಿಗೆ 1 ವರ್ಷ ಆಯಿತು, 2 ವರ್ಷ ಆಯಿತು. ಗಂಡನಿಗೆ ಟಾರ್ಚರ್ ಕೊಟ್ಟು 3 ವರ್ಷ 4 ವರ್ಷ ಆಯಿತು. 5ನೇ ವರ್ಷಕ್ಕೆ ಅವನು ಸಂತೋಷ ಸುಖ ನೋಡೋಕ್ಕೆ ಆಗಲ್ಲ ಅಂಥೇಳಿ ಅವ್ನು ಬೇರೆ ಮದುವೆ ಮಾಡ್ಕೊಂಡ್ಬಿಟ್ಟ. ಸುಜಾತ ಗಂಡ. ಮಕ್ಕಳು ಇದ್ದಾರೆ, ಇಬ್ಬರು ಚಿಕ್ಕ ಮಕ್ಕಳು. ಅವರು ಕೂಡ ಅವ್ರ ಹತ್ರ ಹೋಗೋಕ್ಕೆ ಭಯಪಟ್ಟು ತವ್ರ ಮನೇಲಿ ಇದ್ದಾರೆ. ನೋಡಿ, ಇದು ಕತೆ. ಇವರು ಈ ಲಕ್ಷ್ಮಿ ಸತ್ತೋಗಿದ್ದು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರೋ ಹುಡುಗಿ ಬಡವನಾಗಿ ಲವ್ ಅಂತ ಹೇಳಿ ಮದುವೆ ಮಾಡಿಕೊಂಡು ಇವಳು ಮಧ್ಯದಲ್ಲಿ ಸತ್ತಿರೋ ಇವಳು ಫ್ರೆಂಡ್ ಅಂಥೇಳಿ ಚೆನ್ನಾಗಿರೋ ಸುಂದರವಾಗಿರುವಂತಹ ಒಂದು ಸುಜಾತ ಜೀವನಕ್ಕೆ ಹೋಗ್ಬಿಟ್ಟು ದೆವ್ವ ಹಾಕಿ ಬಿಡಿದೇನೆ ಏನೇನು ಮಾಡಿದ್ರು ಬಿಡದೇನೆ ನೋಡದೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ.
ದೇವಸ್ಥಾನಗಳು ಹೋದಾಗ ಬರದೇ ಇರೋದು, ಮತ್ತು ಬಂದಮೇಲೆ ಬರೋದು ಎಲ್ಲ ಮಾಡಿ ಇವಳ ಜೀವನ ಹಾಳಾಗೋಯಿತು. ಸ್ನೇಹಿತರೆ, ಈ ಥರ ನೀವು ನಂಬ್ತೀರ ಇಲ್ವೋ, ದೆವ್ವಗಳ ಬಗ್ಗೆ ನಾನು ಹಿಂದಿನ ವಿಡಿಯೋ ಒಂದು ಮಾಡಿದ್ದೀನಿ, ಚೆಕ್ ಮಾಡಿ ಲಿಂಕ್ಗಳಲ್ಲಿ. ದೆವ್ವಗಳಿದ್ದಾವೆ, 100% ಇದ್ದಾವೆ, ಆತ್ಮಗಳಿದ್ದಾವೆ. ಹಾಗಾಗಿ ಯಾರೆಲ್ಲ ನಾನು ಈ ಸಂದೇಶ ಕೊಡೋದೇನೆಂದರೆ, ಯಾರಾದರೂ ನಿಮ್ಮ ಓದಿರ್ತೀರೋ 1ನೇ ಕ್ಲಾಸಿಂದ 10ನೇ ಕ್ಲಾಸ್ PUC ಮುಗಿಯಿತು, ನಿಮ್ಮ ಸ್ನೇಹಿತರ ಜೊತೆ ನೀವು ಮಾತಾಡ್ತಿರುವಾಗ ಆ ಸಂದರ್ಭದಲ್ಲಿ ಯಾರಾದರೂ ನನ್ನ ಗಂಡ ಸಮಸ್ಯೆಯಲ್ಲಿದ್ದಾನೆ, ನಾನು ಬದುಕಕ್ಕೆ ಇಷ್ಟ ಆಗ್ತಾಯಿಲ್ಲ, ನಾನು ಸತ್ತೋಗ್ತೀನಿ, ನಾನು ಏನಾಗುತ್ತೋ ಲೈಫು, ನಾನು ಕಷ್ಟದಲ್ಲಿದ್ದೀನಿ ಅಂಥವ್ರಿಗೆ ಮುಚ್ಕೊಂಡು ಸಾಧನೆ ಮಾಡಿ ನೀನು ಹೋಗಿ ದುಡಿಯೇ, ಸತ್ತೋಗೋದೇ ಪರಿಹಾರ ಅಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಕೇಳಬೇಡ ದುಡ್ಡು, ಅವ್ರು ಏನಾದ್ರು ಮಾಡಿದ್ರಿ ಏನಂತ ಹೇಳ್ಕೊಡ್ಬೇಕು. ಇಲ್ಲ ಅವ್ರು ಕೇಳಿಂದ ಅವಳ ಸ್ನೇಹಿತಕ್ಕೆ ಕಟ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಇದ್ದರೆ ಪದೇ ಪದೇ ಕಷ್ಟದಲ್ಲಿದ್ದೀನಿ, ನಾನು ಏನು ಮಾಡ್ಕೊತೀನೋ ಗೊತ್ತಿಲ್ಲ, ನಾನು ಯಾವಾಗ ಸತ್ತೋಗ್ತೀನೋ ಗೊತ್ತಿಲ್ಲ, ನೆಗೆಟಿವ್ಸ್ ಹೇಳ್ತಿರ್ತಾರೆ ನೋಡಿ. ಯಾರು ನೆಗೆಟಿವ್ಸ್ ಹೇಳ್ಕೊತಾರೋ ಅಂಥವ್ರಿಂದ ದೂರ ಇರಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಜೆಂಟ್ಸ್ ಆರ್ ಲೇಡೀಸ್, ಮಹಿಳೆಯರಾದರೂ ಹಾಗೆ, ಪುರುಷರಾದರೂ ಹಾಗೆ. ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವ್ನು ಜಾಸ್ತಿ ಸಾಲ ಮಾಡಿಬಿಟ್ಟಿರ್ತಾನೆ, ಮತ್ತು ಅವ್ನು ಕಟ್ಟೋಕ್ಕೆ ಆಗಲ್ಲ ಆ ಸಾಲ. ಅವನು ಹೇಳ್ದು ಒಂದೇ ಡೈಲಾಗೆ, ನಾನು ಇಲ್ಲೇ ಇದ್ರಿ ಭೂಮಿ ಮೇಲೆ, ನನಗೆ ಸಾಯಿಸ್ಬಿಡ್ತಾರೆ, ನಾನು ಸತ್ತೋಗ್ತೀನಿ, ನಾನು ನೆಗೆಟಿವ್ ಆಗಿ ನಾನು ಏನು ಮಾಡಬೇಕಂತವ್ರಿಗೆ ದೂರ ಇರಿ. ಅವ್ನು ಸತ್ತ ಮೇಲೆ ಅವನಿಗೆ ಯಾವುದೂ ಅಡ್ಡಿ ಬರೋಲ್ಲ. ನೀವು ಚೆನ್ನಾಗಿ ಅವ್ನಿಗೆ ಕ್ಲೋಸ್ ಫ್ರೆಂಡ್ ಆದರೆ ನಿಮ್ಮ ಹತ್ರನೇ ಬರೋದು, ಆತ್ಮವಾಗಿ ಕಾಡಿಸ್ತಾರೆ, ಪೀಡಿಸ್ತಾರೆ, ತೊಂದರೆಗಳಾಗ್ತವೆ. ಈ ಥರ ತುಂಬ ಕೇಸ್ಗಳು ನಡೆದಿದ್ದಾವೆ. ನಾನು ಸುಮಾರು ಕೇಸ್ಗಳು ನೋಡಿದ್ದೀನಿ. ಇದು ನಡೆದಿರೋದು ಕೂಡ HKRAS ಅಂಥೇಳಿ ಒಂದು ಏರಿಯಾದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು ಹೆಣ್ಮಕ್ಳು ಅಷ್ಟೇ, ನಿಮ್ಮ ಸ್ನೇಹಿತರು ಅಷ್ಟೇ ಆಗಲಿ, ಅವಳು ನಿಮಗಿಂತ ಸ್ಟ್ಯಾಂಡರ್ಡ್ ಇದೆ, ಅವ್ರ ಜೊತೆ ಸಹವಾಸ ಮಾಡಿ. ಕೂಲಿ ಮಾಡ್ತಾರೆ, ಚೆನ್ನಾಗಿದ್ದರೆ ಸಾಕು, ಸಂತೋಷವಾಗಿ ನೀವು ಹೋದಾಗ ಗೊಜ್ಜನ್ನು ಆದ್ರೂ ಬದುಕೋಕ್ಕೆ ನಾವು ದುಡಿತೀವಿ ಬಿಡೆ, ಕಷ್ಟಪಡ್ತೀವಿ, ನಮ್ಮ ರೇಂಜ್ ಇಷ್ಟೇ, ಬದುಕೋಕ್ಕೆ ಇಷ್ಟಪಡೋರ ಜೊತೆ ಸಹವಾಸ ಮಾಡಿ. ಆದರೆ ಹೇಡಿಗಳ ಥರ ನಾನು ಸತ್ತೋಗ್ತೀನಿ, ನನ್ನ ಮಗ ಟಾರ್ಚರ್ ಕೊಡ್ತಾನೆ, ಇವನು ಕುಡಿದು ನನಗೆ ಯಾವಾಗ ಸಾಯಿಸ್ಬಿಡ್ತಾನೋ, ನಾನು ಯಾವಾಗ ಸತ್ತೋಗ್ತೀನೋ, ಮಕ್ಕಳು ಯಾವಾಗ ನೋಡಬೇಕು, ಆ ಥರ ಟೆನ್ಷನಲ್ಲಿರೋರ ಜೊತೆ ಸಹವಾಸನೇ ಕಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಹೆಣ್ಮಕ್ಳು ನೋಡಿ, ಆ ಹುಡುಗಿ, ಆ ಮಹಿಳೆ ದೇವ ಆಗಿ ಹಿಡಿದು ಇವತ್ತು ಅವಳು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ, ಬಟ್ ಇದ್ದಾಳೆ, ಅವಳ ದೇಹ ಮಾತ್ರ ಇದೆ, ಬಾಡಿಯಲ್ಲಿರೋ ಇವತ್ತಿಗೂ ಆ ದೇವ ಬಿಟ್ಟಿಲ್ಲ. ಆ ಲಕ್ಷ್ಮೀನವರು ಸುಜಾತಾಗಿ ಇವತ್ತಿಗೂ ಬಿಟ್ಟಿಲ್ಲ, ಕಾಡಿಸ್ತಾ ಇದ್ದಾನೆ. ಗಂಡನೂ ಬೇರೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಡೈವರ್ಸ್ ಇಲ್ಲ, ಏನಿಲ್ಲ. ಮತ್ತು ಮಕ್ಕಳು ಕೂಡ ಅವರ ಅಜ್ಜ ಥರನೇ ಇದ್ದಾರೆ. ಈ ರೀತಿಯ ಕಷ್ಟಗಳಿಗೆ ಬೀಳಬಾರ್ದಂದರೆ ನೀವು ಯಾವತ್ತಿಗೂ ಸವಾಸಗಳು ಮಾಡಿದ್ರೆ ಹೇಗಿರ್ಬೇಕಂದ್ರೆ, ನಿಮಗಿಂತ ಒಂದು ಹೆಜ್ಜೆ ಮೇಲೆ ಇರಬೇಕು. ನೀವು ಹೇಗಿದ್ದೀರ ಅಂದರೆ ನಿಮಗಿಂತ ಮೇಲೆ ಇರಬೇಕು. ಕೆಳಗಡೆ ಅವರಿದ್ರೂ ಅವರು ಯಾವುದೇ ಈ ರೀತಿಯ ಘಟನೆಗಳು ಮಾಡ್ಕೊಳ್ಳಲ್ಲ. ಒಳ್ಳೆಯವರಿದ್ದಾರೆ, ಸಾಧನೆ ಮಾಡ್ತಾರೆ, ವ್ಯವಸಾಯ ಮಾಡಿದ್ರು. ನಿಮ್ಗೆ ಬೆಂಗಳೂರಲ್ಲಿ ಇದ್ರೂ ಕಷ್ಟಗಳು ಬಂದಾಗ ಧೈರ್ಯ ಹೇಳ್ತಾರೆ, ಧೈರ್ಯ ಸೋತಲ್ಲ ಅಂಥವ್ರ ಜೊತೆ ಸಹವಾಸ ಮಾಡಿ. ಈ ಹೇಡಿಗಳ ಥರ ಮಾತಾಡಿಕೊಂಡು ನಾನು ಸತ್ತೋಗ್ತೀನಿ, ಅಪ್ಪ ಅಮ್ಮನ ಈ ಥರ, ಗಂಡ ಅವನ ಮನೆ ಈ ಥರ ಅನ್ನೋದು ದಯಮಾಡಿ ಗೆರೆ ಹಾಕಿ ಈಗಲೇ ನಾಳೆಯಿಂದನೇ ಗೋಡೆ ಕಟ್ಟಿಬಿಡಿ, ಆಯಿತಾ? ಯಾಕಂದರೆ ಕಷ್ಟಗಳು ಬಂದಾಗ ನೀವು ಕಷ್ಟಗಳು ಬೇರೆ ಯಾರೂ ನಿಮಗೆ ಹತ್ತಿರ ಕೈ ಹಿಡಿಯಲ್ಲ, ಅಪ್ಪ ಅಮ್ಮನ ಬಿಟ್ಟರೆ. ನೋಡಿ, ಈಗ ಸುಜಾತಾಗೆ ಎಷ್ಟು ದಿನ ಅಂತ 5 ವರ್ಷ ಅಪ್ಪ ಅಮ್ಮ ಎಲ್ಲಿ ತೋರಿಸ್ತಿರೋ ಜಾಗಲೇ ಇಲ್ಲ, ಎಲ್ಲೆಲ್ಲ ತೋರಿದ್ರು, ಯಾವ ದೇವಸ್ಥಾನಕ್ಕೆ ತೋರಿದ್ರು, ಕೊನೆಗೆ ಬಿಟ್ಬಿಟ್ರು. ಈ ಹುಡುಗಿ ಹೆಂಗಾದ್ರೂ ಹಾಳಾಗಿಬಿಡಲಿ ಅಂತಂಬುದ್ರೆ ನೋಡೋದು ಅಂತಂಬುದ್ರೆ ಏನು ಮಾಡ್ತಾರೆ, ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರೆ, ಎಷ್ಟಂತ ತೋರಿಸ್ತಾರೆ, ಬಿಟ್ಬಿಟ್ರು. ಅಂತಂಬುದ್ರೆ ಬಿಟ್ಬಿಟ್ರು, ಅಪ್ಪ ಅಮ್ಮ ಬಿಟ್ಬಿಟ್ರು, ಗಂಡ ಬಿಟ್ಬಿಟ್ಟ, ಮಕ್ಕಳು ಜೊತೆ ಇದ್ದಾರೆ. ಇವತ್ತು ಅವಳು ನಡೀತೆ ಪಾಪ, ಇವರು ಈ ಸುದ್ದಿ ಹೇಳೋರ್ದು ಕೇಳಿದಾಗ ನನಗೆ ತುಂಬ ಮನಸ್ಸು ನೋವಾಯಿತು. ಏನು ಪಾಪ ಕರ್ಮ ಮಾಡದೇ ಇರೋಂತಹ ಸುಜಾತ ಚೆನ್ನಾಗಿ ನಿಯತ್ತಾಗಿ ಡಿಗ್ರಿ ಮಾಡಿಕೊಂಡು ಒಳ್ಳೆಯವನ ಜೊತೆ ಮದುವೆ ಮಾಡಿಕೊಂಡು ಮಕ್ಕಳು ಸಾಕ್ಕೊಳ್ತಿದ್ದು, ಏನು ಇವಳು ಕಷ್ಟ, ನನ್ನ ಫ್ರೆಂಡ್ ಅಲ್ವ ಅಂತ ಹೇಳಿ ಬಂದಾಗೆಲ್ಲ 1,000-2,000 ಕಾಸು ಕೊಡೋದು. ಹೇಗಿದೆಯೇ ನಮ್ಮ ಗಂಡನ ಮನೆಯಿಂದ ಹೋದ ತಕ್ಷಣವೇ ಬರೀ ಲಕ್ಷ್ಮಿಗೆ ಹುಷಾರೇ, ಹೆಂಗಿದೆಯೇನಂತ ಇಬ್ಬರು ಫೋನಲ್ಲಿ ಮಾತಾಡ್ಕೊಂಡು ಫ್ರೆಂಡ್ಶಿಪ್ ಜಾಸ್ತಿ ಆಗಿಬಿಟ್ಟು ಸತ್ತೋದ್ಮೇಲೆ ಲಕ್ಷ್ಮಿ ಸುಜಾತಾಗೆ ಬಿಡಲೇ ಇಲ್ಲ. ಅವಳು ಒಳ್ಳೆಯವರಾಗಿದ್ದರೆ ಈ ಥರ ಮಾಡಬಾರ್ದಾಗಿತ್ತು. ಒಟ್ಟು ಬದುಕಕ್ಕೆ ಅವಳಿಗೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಇವತ್ತು ಇನ್ನೂ ಬಿಟ್ಟಿಲ್ಲ, ಈಗಲೂ ಹಾಗೇ ಇದೆ. ದಯಮಾಡಿ ನಾವು ಒಳ್ಳೆಯವ್ರಿಗೆ ಯಾವತ್ತೂ ಸ್ವಲ್ಪ ಹೆಚ್ಚು ಕಷ್ಟಗಳೇ ಬರ್ತವೆ, ಎಚ್ಚರದಿಂದ ಇರಬೇಕು. ಮಡಿಕೆ ಹೊಡೆದೋಗ ಮುಂಚೆ ಜಾಗ್ರತೆಯಾಗಿ ತಗೊಂಡು ಬರಬೇಕು. ಹೊಡೆದೋದ್ಮೇಲೆ ಫೀಲ್ ಆಗಬಾರ್ದು, ಅಯ್ಯೋ ಸ್ವಲ್ಪ ಮಿಸ್ ಆಯಿತು, ಜಸ್ಟ್ ಮಿಸ್ಸಿಂಗಲ್ಲೇ ಆಗೋದು.
ಆ ಮಿಸ್ ಏನಕ್ಕಾಗಬೇಕು ಹೇಳಿ, ಜಾಗ್ರತೆ ಆಗಬೇಕು, ನಿರ್ಲಕ್ಷ್ಯ ಬೇಡ. ಏನು ಸರ್ ಏನನ್ನು ಈ ಕಾಲದಲ್ಲಿ ದೇವಗಳಿದೆ ಅಂದರೆ ನಿಮ್ಮ ಕರ್ಮ ಇದ್ದಾವೆ. ದೇವರು ಎಷ್ಟು ಇರೋದು ಎಷ್ಟು ನಿಜನೋ ದೇವಗಳು ಹಾಗೆ ಇದ್ದಾವೆ, ಆತ್ಮಗಳು ಇದ್ದಾವೆ. ಯಾರಾದರೂ ನಮಗೆ ದೇವಗಳು ತೋರಿಸಿ ನಾನು ನೋಡಿ ನನ್ನ ಹತ್ರ ಬನ್ನಿ ತೋರಿಸ್ತೀನಿ, ನಾನು ಸುಮಾರು ಜನಕ್ಕೆ ತೋರಿಸಿದ್ದೀನಿ, ಕೈ ಹಾಕ್ಕೊಂಡು ಮಾತಾಡಿದ್ದೀನಿ ಆಯಿತಾ. ಹಾಗಾಗಿ ಡೋಂಟ್ ಬಿ ಥಿಂಕ್ ನೆಗೆಟಿವ್ ಆಗಿ, ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಡಿ. ನಿರ್ಲಕ್ಷ್ಯ ಬೇಡ ಜೀವನದಲ್ಲಿ. ನಾನು ಏನು ಹೇಳಿದ್ದೀನೋ 100% ಸತ್ಯವಾಗಿ ಹೇಳಿದ್ದೀನಿ. ಹೇಡಿಗಲ್ಲು ನಾನು ಏನೋ ಬಿಡು ಯಾವಾಗಾದರೂ ಸಾಯ್ಬೇಕು, ಸತ್ತು ಹೋಗ್ತಾನೋ ಬಿಡು, ಕುಡಿದು ಸತ್ತು ಹೋಗ್ತಾನೆ ನನ್ನ ಮಗನೇ ಅಂತ ಹೇಳಿದ್ರು, ಸಾಯಲಿ ಬಿಡೋ, ನಾನು ಸತ್ತು ನನ್ನ ಮಕ್ಕಳು ನೀನು ನೋಡ್ಕೊತೀಯ ಅಂಥವ್ರಿಗೆ ನನ್ನ ಮಕ್ಕಳ ಜೊತೆ ನೀವು ಸಹವಾಸ ಮಾಡಬೇಡಿ, ಅವ್ನು ಬೇಗ ಸತ್ತು ಹೋಗ್ತಾನೆ ಮಧ್ಯದಲ್ಲಿ. ಬಟ್ ನಾಳೆ ದಿವಸ ನಿಮಗೆ ಜೀವನದಲ್ಲಿ ಆತ್ಮರಾಗಿ ಕಾಡಿಸೋದು ನಡೀತಿದ್ದಾವೆ, ಹುಷಾರಾಗಿರಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆಲ್ಲ ಶೇರ್ ಮಾಡಿ. ಇದು ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂಥ ಸುದ್ದಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.